ಪ್ರೀತಿ ಅಂದ್ರೇನು? ಪ್ರೀತಿ ಎಂಬುದು ನಿಸ್ವಾರ್ಥ ಕಾಳಜಿ, ಬಲವಾದ ಬಾಂಧವ್ಯ ಮತ್ತು ಅತೀವ ಒಲವಿನಿಂದ ಕೂಡಿದ ಆಳವಾದ ಮಾನವ ಭಾವನೆಯಾಗಿದೆ. ಇದು ಕೇವಲ ಆಕರ್ಷಣೆಯಲ್ಲದೆ ಪರಸ್ಪರರ ಬೆಳವಣಿಗೆಯನ್ನು ಬೆಂಬಲಿಸುವ ತಾಳ್ಮೆ, ದಯೆ ಮತ್ತು ನಂಬಿಕೆಯನ್ನು ಒಳಗೊಂಡಿರುವ ಒಂದು ಸ್ಥಿತಿಯಾಗಿದೆ. ನಿಜವಾದ ಪ್ರೀತಿಯು ತ್ಯಾಗ, ಗೌರವ ಮತ್ತು ಅಪೇಕ್ಷೆ ಇಲ್ಲದ ಸೇವಾ ಮನೋಭಾವವನ್ನು ಒಳಗೊಂಡಿರುತ್ತದೆ. ನಿಸ್ವಾರ್ಥ ಭಾವನೆ: ಪ್ರೀತಿಯು ಎದುರಿಗಿನ ವ್ಯಕ್ತಿಯ ಸುಖ, ಸಂತೋಷ ಮತ್ತು ಒಳಿತಿಗಾಗಿ ತಾನೇ ಮುಂದೆ ನಿಂತು ಕಾಳಜಿ ವಹಿಸುವ ನಿಸ್ವಾರ್ಥ ಗುಣವಾಗಿದೆ. ಭಾವನಾತ್ಮಕ ಬಂಧವೂ ಆಗಿದೆ. ಇದು ಪ್ರೀತಿ ಪಾತ್ರರೊಂದಿಗೆ ಬಲವಾದ ಮಾನಸಿಕ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಬೆಳವಣಿಗೆಯ ಸಂಕೇತವೂ ಆಗಿದೆ. ನಿಜವಾದ ಪ್ರೀತಿಯು ಒಬ್ಬ ವ್ಯಕ್ತಿಯನ್ನು ಉತ್ತಮ ವ್ಯಕ್ತಿಯಾಗಿ ಬೆಳೆಯಲು ಪ್ರೇರೇಪಿಸುತ್ತದೆ, ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬೆಂಬಲಿಸಲು ಪ್ರೋತ್ಸಾಹಿಸುತ್ತದೆ. ಗಾಢವಾದ ಪ್ರೀತಿಯು ನಿಸ್ವಾರ್ಥತೆ, ಅಪಾರ ನಂಬಿಕೆ ಮತ್ತು ಭಾವನಾತ್ಮಕ ಸಮರ್ಪಣೆಯ ತೀವ್ರವಾದ ಆತ್ಮಿಕ ಸ್ಥಿತಿಯಾಗಿದೆ. ಇದು ಯಾವುದೇ ನಿರೀಕ್ಷೆಗಳಿಲ್ಲದೆ ಪ್ರೀತಿ ಪಾತ್ರರ ಸುಖ ದುಃಖಗಳನ್ನು ಹಂಚಿಕೊಂಡು ಅವರ ಬೆಳವಣಿಗೆಗೆ ಸಹಕರಿಸುವ ಷರತ್ತಿಲ್ಲದ ಬಾಂಧವ್ಯವಾಗಿದೆ. ಈ ರೀತಿಯ ಪ್ರೀತಿ ಸಂಬಂಧಗಳನ್ನು ಸದೃಢಗೊಳಿಸುತ್ತದೆ, ದೀರ್ಘಕಾಲ ಉಳಿಯುತ್ತದೆ ಮತ್ತು ಪರಸ್ಪರ ಬೆಂಬಲವನ್ನು ನೀಡುತ್ತದೆ. ನಿಸ್ವಾರ್ಥತೆ ಮತ್ತು ಸಮರ್ಪಣೆ: ತನಗಿಂತ ಹೆಚ್ಚಾಗಿ ಪ್ರೀತಿಸುವವರ ಸುಖವನ್ನು ಬಯಸುವುದು ಮತ್ತು ಆತ್ಮಸಮರ್ಪಣೆ ಮಾಡುವುದು. ನಂಬಿಕೆ ಮತ್ತು ಗೌರವ: ಪರಸ್ಪರರಲ್ಲಿ ಅಪನಂಬಿಕೆ ಇಲ್ಲದೆ ಒಬ್ಬರನ್ನೊಬ್ಬರು ಗೌರವಿಸುವುದು. ಭಾವನಾತ್ಮಕ ಬಂಧ: ದೈಹಿಕ ಆಕರ್ಷಣೆಗಿಂತಲೂ ಮಿಗಿಲಾಗಿ ಇಬ್ಬರ ಮನಸ್ಸುಗಳು ಒಂದಾಗುವ ಆಳವಾದ ಬಾಂಧವ್ಯ. ಸಮಯ ಮತ್ತು ಬೆಂಬಲ: ಎಷ್ಟೇ ಕೆಲಸಗಳಿದ್ದರೂ ಪ್ರೀತಿ ಪಾತ್ರರಿಗಾಗಿ ಸಮಯ ಮೀಸಲಿಡುವುದು ಮತ್ತು ಅವರ ಕನಸುಗಳಿಗೆ ಬೆಂಬಲ ನೀಡುವುದು. ನೋವಿನಲ್ಲೂ ಕಾಳಜಿ: ಅತಿಯಾದ ಅಕ್ಕರೆ ತೋರುವುದು ಮತ್ತು ಕಷ್ಟದ ಸಮಯದಲ್ಲಿ ಹೆಗಲಾಗಿ ನಿಲ್ಲುವುದು. ಪ್ರೀತಿ ಎಂಬುದು ಸುಂದರವಾದ ಭಾವನೆಯಾದರೂ ಅದು ಅತಿಯಾದಾಗ ವ್ಯಾಮೋಹವಾಗಿ ದುಃಖಕ್ಕೆ ಕಾರಣವಾಗಬಹುದು. ಆದ್ದರಿಂದ ಪ್ರೀತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಪ್ರೀತಿ ಎಂದರೆ ಕೇವಲ ಭಾವನೆಯಲ್ಲ, ಅದೊಂದು ಆಳವಾದ ಕಾಳಜಿ, ನಿಸ್ವಾರ್ಥ ಬಾಂಧವ್ಯ ಮತ್ತು ಮತ್ತೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣುವ ಆತ್ಮೀಯ ಸ್ಥಿತಿ. ಇದು ನಂಬಿಕೆ, ಸಹನೆ ಮತ್ತು ಅಪೇಕ್ಷೆಗಳಿಲ್ಲದ ಹಂಚಿಕೊಳ್ಳುವಿಕೆಯ ಮೂಲಕ ವ್ಯಕ್ತವಾಗುತ್ತದೆ. ಪ್ರಣಯ, ಕೌಟುಂಬಿಕ ಮತ್ತು ಸಾತ್ವಿಕ ರೂಪಗಳಲ್ಲಿ ಪ್ರೀತಿಯು ಮಾನವ ಸಂಬಂಧಗಳ ಬಹುಮುಖ್ಯ ಸುಲಭಕರಕವಾಗಿದೆ. ಪ್ರೀತಿಯು ಕೇವಲ ದೈಹಿಕ ಆಕರ್ಷಣೆಯಲ್ಲ, ಬದಲಾಗಿ ಆತ್ಮೀಯತೆ ಮತ್ತು ಸಹಾನುಭೂತಿಯಿಂದ ಕೂಡಿರುವ ಒಂದು ಅದ್ಭುತ ಅನುಭವ. ಪ್ರೀತಿಸುವುದು ಒಂದು ಕಲೆ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದದ್ದು, ಏಕೆಂದರೆ ಪ್ರೀತಿಯು ಸಂಬಂಧಗಳಲ್ಲಿ ಸಾಮರಸ್ಯದ ಮೂಲಭೂತ ಅಂಶ ಮಾತ್ರವಲ್ಲದೆ ನಮ್ಮ ಅಸ್ತಿತ್ವದ ಆಧಾರವೂ ಆಗಿದೆ. ಪ್ರತಿಯೊಬ್ಬರೂ ಬಯಸುವ ಮತ್ತು ಪೂರ್ಣ ಹೃದಯದಿಂದ ನೀಡುವ ಒಂದು ವಿಷಯ ಇದು. ಆದರೂ ಅದು ಎಂದಿಗೂ ಅಸ್ಪಷ್ಟವಾಗಿಯೇ ಉಳಿದಿದೆ, ಅಥವಾ ಕನಿಷ್ಠ ಪಕ್ಷ ಅದು ಹಾಗೆ ಭಾಸವಾಗುತ್ತದೆ. ನಿಜವಾದ ಪ್ರೀತಿಗೆ ಒಂದು ವೇಳೆ ಮುಖ್ಯವಾದರೆ ಅದು ಏನು? ಪ್ರೀತಿಯ ವಿಷಯಕ್ಕೆ ಬಂದರೆ, ಇತರರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳಬೇಕೆಂದು ಬಯಸುತ್ತಾರೋ ಹಾಗೆಯೇ ಇತರರನ್ನು ನಡೆಸಿಕೊಳ್ಳಿ ಎಂಬ ಗಾದೆಯ ಹಾಗೆ ಕೆಲಸ ಮಾಡುವುದಿಲ್ಲ. ಪ್ರೀತಿ ಬೇರೆಯದೇ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಪ್ರೀತಿ ಎಂದರೆ ಒಂದು ಹೆಣ್ಣಿನ ಮೇಲಿನ ಆಕರ್ಷಣೆಯೂ ಅಲ್ಲ, ಅವಳ ಸೌಂದರ್ಯ ನೋಡಿ ಉಕ್ಕಿ ಬರುವ ಭಾವನೆಗಳು ಅಲ್ಲ, ಅವಳ ಅಂತಸ್ತನ್ನು ನೋಡಿ ಅಳಿಯುವುದು ಅಲ್ಲ, ಅವಳ ಅಂಗಾಂಗಗಳನ್ನು ಪ್ರೀತಿಸುವುದು ಅಲ್ಲ. ಎಂತಹ ಕಷ್ಟವೇ ಇರಲಿ, ಸುಖವೇ ಇರಲಿ, ನಂಬಿದವಳನ್ನು ಅವಳ ಸೌಂದರ್ಯ ಮಾಸಿದರೂ, ಹಣ ಕರಗಿದರೂ, ವಯಸ್ಸು ಏರಿದ್ದರೂ ಕಣ್ಣ ರೆಪ್ಪೆಯಂತೆ ಕಾಪಾಡಿಕೊಂಡು ಹೋಗುವುದೇ ನಿಜವಾದ ಪ್ರೀತಿ ಅಲ್ಲವೇ? ನಿಜವಾದ ಪ್ರೀತಿ ಕೇವಲ ತ್ಯಾಗವಲ್ಲ, ಅದು ಯಾವಾಗಲೂ ಇನ್ನೊಬ್ಬ ವ್ಯಕ್ತಿಯ ಸಂತೋಷಕ್ಕಾಗಿ ಯಾವುದನ್ನಾದರೂ ತ್ಯಾಗ ಮಾಡಲು ಪರಿಪೂರ್ಣ ಕಾರಣವನ್ನು ಕಂಡುಕೊಳ್ಳುವ ಸ್ಥಿರವಾದ ನಿಸ್ವಾರ್ಥತೆ.